ದೂರದ ಥೈಲ್ಯಾಂಡ್ ದೇಶ ತೋರಿಸುತ್ತೇನೆಂದು ಟೋಪಿ ಹಾಕಿದ್ದ ಖತರ್ನಾಕ್ ವ್ಯಕ್ತಿ. ಹೊರದೇಶದ ಪ್ರವಾಸದ ಆಸೆಗೆ ಬಿದ್ದು ಹಣ ಕಳೆದುಕೊಂಡ ಸಾರ್ವಜನಿಕರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಮುಖಂಡ ಪವನ್ ಪ್ರಭು ಎಂಬಾತನಿಂದ ಉಂಡೆ ನಾಮ. ಮೈಸೂರು, ಪಿರಿಯಾಪಟ್ಟಣ, ಕೊಡಗು, ಬೆಂಗಳೂರಿನ ವ್ಯಕ್ತಿಗಳಿಗೆ ಮಕ್ಮಲ್ ಟೋಪೆ. ಥೈಲ್ಯಾಂಡ್ ಟೂರ್ ಎಂದು ಪ್ರತಿಯೊಬ್ಬರಿಂದಲೂ 25,000 ವಸೂಲಿ ಮಾಡಿದ್ದ ಪವನ್ ಪ್ರಭು ಟ್ರಿಪ್ ಹೆಸರಿನಲ್ಲಿ 5 ಲಕ್ಷಕ್ಕೂ ಅಧಿಕ ಹಣ ವಸೂಲಿ, ವಂಚಕನ ವಿರುದ್ಧ ಪೊಲೀಸ್ ದೂರು ದಾಖಲು. ಕಡಿಮೆ ಹಣಕ್ಕೆ ಫಾರಿನ್ ಟ್ರಿಪ್ ಮಾಡಬಹುದು ಎಂದು ಆಸೆಗೆ ಬಿದ್ದು ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ದುಡ್ಡನ್ನು ಕಳೆದುಕೊಂಡು ನಮ್ಮ ಹಣ ನಮಗೆ ವಾಪಸ್ ಕೊಡಿಸಿ, ನಮ್ಗೆ ಯಾವ ಫಾರಿನ್ ಟ್ರಿಪ್ ಬೇಡ ಎಂದು ಪೊಲೀಸರ ಮುಂದೆ ದೂರು ನೀಡಿದ್ದಾರೆ ಮೋಸ ಹೋದವರು. ದಕ್ಷಿಣ ಕನ್ನಡ ಮೂಲದ ಪವನ್ ಪ್ರಭು ಎಂಬಾತ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತ. ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ. ಫಾರಿನ್ ಟ್ರಿಪ್ಗೆ ಒಳ್ಳೊಳ್ಳೆ ಆಫರ್ಸ್ ನಮಗೆ ಬರ್ತಿರುತ್ತೆ. ಕಡಿಮೆ ದುಡ್ಡಲ್ಲಿ ಥೈಲ್ಯಾಂಡ್ ಟೂರ್ ಹೋಗೋದಾದ್ರೆ ಬರೀ 25,000 ಅಷ್ಟೇ ಎಂದು ತನಗೆ ಪರಿಚಯವಿರುವ ವ್ಯಕ್ತಿಗಳ ಬಳಿ ಹೇಳಿದ್ದೇ ತಡ ಮೈಸೂರು, ಬೆಂಗಳೂರು, ಪಿರಿಯಾಪಟ್ಟಣ, ಕೊಡಗು, ಬಳ್ಳಾರಿಯ 20ಕ್ಕೂ ಹೆಚ್ಚು ವ್ಯಕ್ತಿಗಳಿಂದ ತಲಾ 25,000ದಂತೆ ವಸೂಲಿ ಮಾಡಿ 5 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕ ಮೇಲೆ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ ಪವನ್ ಪ್ರಭು. ನಾವು ಸಹ ಒಂದೊಳ್ಳೆ ಆಫರ್ ಪ್ರೈಸ್ನಲ್ಲಿ ಥೈಲ್ಯಾಂಡ್ ದೇಶ ನೋಡ್ತೀವಿ ಎಂದು ಅಕ್ಕಪಕ್ಕದವರಿಗೆ, ಸ್ನೇಹಿತರಿಗೆ, ನೆಂಟರಿಷ್ಟರಿಗೆ ಹೇಳ್ಕೊಂಡಿದ್ದವರಿಗೆ ಕೆಲ ದಿನಗಳು ಕಳೆಯೋದ್ರೊಳಗೆ ಬಿಜೆಪಿ ಮುಖಂಡ ಪವನ್ ಪ್ರಭುವಿನ ಮತ್ತೊಂದು ಮುಖ ತೆರೆದುಕೊಂಡಿತ್ತು. ಫಾರಿನ್ ಕನಸು ಕಾಣ್ತಿದ್ದವರಿಗೆ ಉಂಡೆ ನಾಮ ಎಳೆದು ಸರಿಯಾಗಿ ಟೋಪಿ ಹಾಕಿದ್ದ, ಊಟ ವಸತಿ ಎಲ್ಲ ನಮ್ದೆ ಎಂದಿದ್ದವನು ಕೊನೆಗೆ ಹಣ ಕೊಟ್ಟವರ ಕರೆಯನ್ನು ಸ್ವೀಕರಿಸದೆ ಸತಾಯಿಸಿದ್ದ ಪವನ್ ಪ್ರಭು. ಇನ್ನು ಪಾಸ್ಪೋರ್ಟ್ ಇಲ್ಲದವರಿಗೆ ನಾವೇ ಪಾಸ್ಪೋರ್ಟ್ ಮಾಡ್ತೀವಿ ಎಂದಿದ್ದ ಈತ ತನ್ನ ಮುಖವನ್ನು ಸಹ ಯಾರಿಗೂ ತೋರಿಸದೆ ಎಸ್ಕೇಪ್ ಆಗಿದ್ದಾನೆ. ಪ್ರವಾಸದ ಹುಮ್ಮಸ್ಸಲ್ಲಿದ್ದವರು ಕೊನೆಗೆ ನಮ್ಮ ಹಣ ನಮಗೆ ವಾಪಸ್ ಕೊಡಿಸಿ ಎಂದು ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನನ್ನ ಹೆಸರು ಪವನ್ ಕುಮಾರ್ ಕೆಪಿ, ಪಿರಿಯಾಪಟ್ಟಣ ನಿವಾಸಿ. ಪವನ್ ಪ್ರಭು ಎಂ ದಕ್ಷಿಣ ಕನ್ನಡ ನಿವಾಸಿಯಾದಂಥವನು ಈಗ ಬೆಂಗಳೂರು HBR ಲೇಔಟಲ್ಲಿ ವಾಸವಾಗಿದ್ದು, ಆ ವ್ಯಕ್ತಿಯು ಥೈಲ್ಯಾಂಡ್ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ತಲಾ 25,000ಗಳಂತೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಡೆದು ವಂಚನೆ ಮಾಡಿರುತ್ತಾನೆ. ಆ ವ್ಯಕ್ತಿಯು ಹಣವನ್ನು ಹಿಂದಿರುಗಿಸಲು ಕೇಳಿದಾಗ ಚೆಕ್ಕು ಮತ್ತು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ದು, ಆ ಕೊಟ್ಟಂತಹ ಚೆಕ್ ಬೌನ್ಸ್ ಆಗಿ ಆ ಸ್ಟೇಟ್ಮೆಂಟ್ನಲ್ಲಿ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಬಂದಿರ್ತಾರೆ. ಈಗ ನಾವು ಪಿರಿಯಾಪಟ್ಟಣ ಸ್ಟೇಷನಲ್ಲಿ ದೂರು ದಾಖಲಿಸಲು ಮಾರ್ಚ್ 1ರಂದು ಅರ್ಜಿಯನ್ನು ದೂರು ದಾಖಲಿಸಲು ಹೋದಾಗ ಸ್ಟೇಷನ್ನಿಂದ ಆ ವ್ಯಕ್ತಿಗೆ ಕರೆ ಮಾಡಿ ಬರಪ್ಪ ಅಂತ ಹೇಳಿದಾಗ ಇವತ್ತು ನಾಳೆ ಅಂತೇಳಿ ಸಮಯವನ್ನು ತೆಗೆದುಕೊಂಡು ಇವತ್ತವರೆಗೂ ದೂರು ದಾಖಲಿಸಿಲ್ಲ. ಇದೇ ಥರ ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ಗಂಗಾನರಸಿಂಹ ಅವರು ಬೆಂಗಳೂರು ನಲ್ಲಿ ದೂರು ದಾಖಲಿಸಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕಾದರೂ ಯಾರೂ ಸಹ ಇಂತಹ ಒಂದು ಅನ್ಯಾಯಕ್ಕೆ ಒಳಗಾಗದೇ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಆ ವ್ಯಕ್ತಿಯನ್ನು ಬಂಧಿಸಬೇಕು. BJP ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಹೆಸರುಗಳನ್ನು ಹೇಳಿಕೊಂಡು ಎಲ್ಲರಿಗೂ ವಂಚನೆ ಮಾಡುತ್ತಿರುವುದು ಕಂಡುಬರ್ತಾ ಇದೆ.